ನಮ್ಮ ನಾಡಿನ ಜನತೆ ಯಾತಕ್ಕೆ ಮರಿತಾ ಇದ್ದೆ? ಇವತ್ತು ದೇಶ ಏನಾಗ್ತದೆ, ರಾಜ್ಯ ಎಲ್ಲಿಗೆ ಬಂದು ನಿಲ್ತಾ ಇದೆ? ಕಳೆದ 2.5 ವರ್ಷದಿಂದ ಏನು ಸುಧಾರಣೆಯನ್ನು ಕಂಡಿದ್ದೇವೆ. ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಏನು 50,000 ಕೋಟಿ ಯಾವೊಂದು ಗ್ಯಾರಂಟಿ ಸ್ಕೀಮ್ಗೆ ಕೊಟ್ಟಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಏನು ಹೇಳ್ತಾರೆ, ಆ 50,000 ಕೋಟಿಯನ್ನು ಕೊಟ್ಟಿದ್ದಾರಪ್ಪ, ಜನ ಅರ್ಥ ಮಾಡ್ಕೊಳ್ಳಿ. ಆ 50,000 ಕೋಟಿಯನ್ನು ಕ್ರೋಢೀಕರಿಸಲಿಕ್ಕೆ ಈ ನಾಡಿನ 7.5 ಕೋಟಿ ಜನತೆಯ ಜೋಬಿಗೆ ಕೈ ಹಾಕಿ ಎಷ್ಟು ದರೋಡೆ ಮಾಡಿದ್ದಾರೆ ಅನ್ನೋದನ್ನು ಏನಾದರೂ ಯೋಚನೆ ಮಾಡಿದ್ದೀರಾ? ಈ ನಾಡಿನ ನನ್ನ ತಂದೆ ತಾಯಿಂದರು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದುಡ್ಡು ಬರೋದಿರಲಿ, ಇವತ್ತು ಸಂಗ್ರಹ ಮಾಡೋದ್ರಲ್ಲ, ಸರ್ಕಾರ ಖಜಾನೆ ತುಂಬಿಸ್ಲಿಕ್ಕೆ ಯಾವ್ಯಾವ ಬಾಪ್ನಲ್ಲಿ ಎಷ್ಟಿಷ್ಟು ಏರಿಕೆ ಮಾಡಿದ್ರು, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟು ಮಾಡಿದ್ರು, ಗೈಡೆನ್ಸ್ ವ್ಯಾಲ್ಯೂ ಎಷ್ಟು ಮಾಡಿದ್ರು, ಇನ್ನ ಮೈಕೈ ನೋವು ಪಟ್ಟು ಅಂತ ಹೇಳಿ ದುಡಿಮೆ ಮಾಡಿ ಸಂಜೆ ಹೋಗ್ದಿರಲ್ಲ ಒಂದು ಕ್ವಾರ್ಟರ್ ಬಾಟ್ಲಿಗೆ, ಅದಕ್ಕೆ ಎಷ್ಟು ಏರಿಕೆ ಮಾಡಿದ್ದಾರೆ. ಬಿ ಖಾತ ಎ ಖಾತ ಅಂತ ಹೇಳಿ ಅದೇನು ಕತೆ ನಡೀತಿದೆ. ಈಗ ಅದೆಂಥದ್ದು ಕಸ ಗುಡ್ಸೋಕ್ಕೆ ಅದೆಂಥದ್ದು ಬಾಡಿಗೆ ಕೊಡ್ತಾವ್ರಂತೆ 800 ಕೋಟಿ. ಎಲ್ಲೆಲ್ಲಿ ದುಡ್ಡು ಹೊಡಿತಾ ಇದ್ದಾರೆ, ಯಾತಕ್ಕೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಗುಂಡಿ ಮುಚ್ಚಲಿಲ್ಲ ಅಂತೀರಿ, ಆ ಗುಂಡಿಲಿ ಬಿದ್ದು ಎಷ್ಟು ಜನ ಈಗ ಹಾಲು ತೀರ್ಕೊಂಡಿದ್ದಾರೆ. ನಮ್ಮ ರೈತರು ದಯವಿಟ್ಟು ಯೋಚನೆ ಮಾಡಿ. ಕರ್ನಾಟಕ ರಾಜ್ಯದ ರೈತ ಬಂಧುಗಳು ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡಲಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡಿದ್ರಿ. ಕಬ್ಬು ಬೆಳೆಗಾರರು ಪಾಪ ಕಷ್ಟಪಟ್ಟು ಬೆಳೆದಂತ ರೈತರು ಟ್ರ್ಯಾಕ್ಟರ್ನಲ್ಲಿ ಕಬ್ಬು ತುಂಬಿಕೊಂಡು ಹೋದ್ರೆ ಬಾಗಲಕೋಟೆಲ್ಲ 15-20 ಟ್ರ್ಯಾಕ್ಟರ್ ಬೆಂಕಿ ಇಟ್ರಿ. ಇದು ಯಾರು ಹಾಕಿದ್ದೀರೋ ಗೊತ್ತಿಲ್ಲ. ಇದು ಈ ಸರ್ಕಾರ ನಿಮಗೆ ಕೊಡ್ತಿರೋ ರಕ್ಷಣೆ. ಇದು ಇಂಥ ಸರ್ಕಾರ ಬೇಕಾ ಈ ರಾಜ್ಯಕ್ಕೆ? ಇಷ್ಟು ದಿವಸ ಆಯ್ತು, ಹಲವಾರು ರೀತಿಯ ಪ್ರವಾಹದಲ್ಲಿ ಬೆಳೆ ಕಳ್ಕೊಂಡಿದ್ದೀರಿ, ಮನೆ ಕಳ್ಕೊಂಡಿದ್ದೀರಿ. ಏನು ಕೊಟ್ಟಿದ್ದಾರೆ ಈಗ ನಿಮ್ಗೆ? ಇನ್ನೂ ಈಗ ಅರ್ಜಿ ತಗೊಂಡೋಗಿ ಕೊಟ್ಟು ಬಂದವರು ಪ್ರಧಾನಮಂತ್ರಿಗಳಿಗೆ. ಇನ್ನ ಕಾಡು ಪ್ರಾಣಿಗಳು ಗೊತ್ತಣ್ಣ. ಅದರಿಂದ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಯೋಚನೆ ಮಾಡಿ. ನಾನು ಈ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಸಂಪೂರ್ಣ ಬಹುಮತದ ಸರ್ಕಾರದಲ್ಲ. ಒಂದು ಬಾರಿ ಬಿಜೆಪಿ ಜೊತೆ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಮಾಡಿದ್ದೇವೆ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 20 ತಿಂಗಳಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿ ದುಡ್ಡೆಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದಾನಲ್ಲ, ಆ ಇದ್ದಂತ 20 ತಿಂಗಳಲ್ಲಿ ಏನು ಕಾರ್ಯಕ್ರಮವನ್ನ ಈ ನಾಡಿನ ಜನತೆ ಕೊಡಬೇಕು ಅಂತ ಹೇಳಿ ಎಷ್ಟು ಕಾಲೇಜ್ಗಳು ಕೊಟ್ಟು, ಎಷ್ಟು ಹೈಸ್ಕೂಲ್ಗಳು ಕೊಟ್ಟು, ಜೂನಿಯರ್ ಕಾಲೇಜ್ ಕೊಟ್ಟು, ಸಬ್ಸ್ಟೇಷನ್ ಎಷ್ಟು ನಿರ್ಮಾಣ ಮಾಡೋದು, ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಮಾಡೋದು, ಆಸ್ಪತ್ರೆಗಳು ಎಷ್ಟು ಕಟ್ಟಿದ್ದೇವೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಲಾಟ್ರಿ ನಿಷೇಧ ಮಾಡೋದು, ಅಲ್ಲಿಂದ ಸಾರಾಯಿ ನಿಷೇಧ ಮಾಡೋದು. ಲಾಟ್ರಿ ನಿಷೇಧ ಮಾಡಿದಾಗ ಯಾವ ರೀತಿ ನನ್ನ ಮೇಲೆ ಒತ್ತಡ ಹಾಕಿದ್ರು, ಆ ಒಂದು ಒತ್ತಡಕ್ಕೆ ಮಣಿಲಿಲ್ಲ ನನ್ನ ಬಡವರು. ಇವತ್ತು ಆ ಲಾಟ್ರಿಯ ಒಂದು ವ್ಯಾಮೋಹಕ್ಕೊಳಗಾಗಿ ಮನೆ ಮಠ ಕಳ್ಕೊತಾ ಇದ್ದಾರೆ. ಅಂತ ಒಂದು ಲಾಟ್ರಿ ನಡೆಸ್ತಕ್ಕಂಥವ್ರಿಂದ ದುಡ್ಡು ತಗೊಂಡು ಆ ಪಾಪದ ಕೆಲಸ ಮಾಡಬಾರದು ಅಂತ ಎಂದೂ ಮಾಡಲಿಲ್ಲ ನಾವು. ಇದಕ್ಕೆ ನಮಗೆ ಶಿಕ್ಷೆ ಕೊಡ್ತೀರಾ ಕರ್ನಾಟಕ ನಾಡಿನ ಜನತೆ? ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. 25,000 ಕೋಟಿ ರೈತರು ಸಾಲ ಮನ್ನಾ ಸಿದ್ದರಾಮಯ್ಯನವರು ಕಮಿಟ್ ಮಾಡಿದ್ದಂತ 4,500 ಕೋಟಿ ಆ ಹಣವನ್ನು ನಾವೇ ತೀರಿಸೋದು ಇದ್ದಿದ್ದ 14 ತಿಂಗಳಲ್ಲಿ. ಆ ಸಾಲ ಮನ್ನಾ ಅಷ್ಟೇ ಅಲ್ಲ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 500 ಕೋಟಿಯಿಂದ 1,000 ಕೋಟಿ ದುಡ್ಡು ಕೊಟ್ಟಿದ್ದೇವೆ.